ನಾನೇನು ಹೇಳಿಲ್ಲ. ನೀ ತುಂಬಾ ಸುಂದರವಾಗಿ ಕಾಣ್ತಾ ಇದೀಯ ಅಂದಿದ್ದಕ್ಕೆ ಹಾ ಆ ಗಿಚ್ಚಿ ಸೋಫಾ ಮೇಲೆ ಇರೋ ಬಟ್ಟೆ ಅಂತ ಅವಳೇ ಹೇಳಿದ್ದು, ನಾನು ಹಾಸ್ಯ ನಟಿ ಶ್ರುತಿ ಅವರಿಗೆ ಜೋರಾಗಿ ಚಪ್ಪಾಳೆ. ಅಲ್ಲಲ್ಲ, ನಾನ್ ತುಂಬಾ ಡೀಸೆಂಟ್ ಆಗಿ ಹೇಳಿದೆ. ನಿಜವಾಗ್ಲೂ ಖುಷಿ ಆಯ್ತು. ನಿಜವಾಗ್ಲೂ ಡೀಸೆಂಟ್ ಆಗಿ ಹೇಳಿದೆ. ತುಂಬಾ ಸುಂದರವಾಗಿ ಗಂಡು ನವಿಲ್ ತರ ಕಾಣ್ತಾ ಇದೀಯಾ ಅಂತ ಹೇಳಿದೆ. ಗಂಡು ನವಿಲ್ ತರ ಕಾಣ್ತಾ ಆಮೇಲೆ ಫೋನ್ ಮಾಡಿ ಏನ್ ಆಯ್ತು. ನೀನು ಅದಕ್ಕೆ ನಾನು ಪ್ರಶ್ನೆ ನವಿಲು ಬ್ಯಾಟಿಂಗ್ ಅಲ್ಲಿ ನೋ ಬಾಲ್ ಅಂದ್ರೆ ಏನು, ಬ್ಯಾಟಿಂಗ್ ಏನು, ಅವೆಲ್ಲ ಪ್ರಶ್ನೆ ಕೇಳಬಾರ್ದು ಅಂತ ಅಷ್ಟೇ. ಯಾವ ವಿಭಾಗ ಆರಿಸ್ಕೋತೀರಾ? ಇಷ್ಟೊತ್ತು ಮಾಡ್ತಾರಲ್ಲ. ಅಲ್ಲ, ಜಸ್ಟ್ ಕ್ಯೂರಿಯಾಸಿಟಿ. ಆಕ್ಚುಲಿ ಅವ್ರು ಚೆನ್ನಾಗಿ ಕ್ರಿಕೆಟ್ ಆಡ್ತಾರ. ಅವ್ರು ಸ್ಲೆಡ್ಜಿಂಗ್, ಮೈ ಗಾಡ್, ನನಗೆ ಗೊತ್ತಿಲ್ಲ. ಹಂಗಂದ್ರೆ ಬೈಯೋದ ಕಮೆಂಟ್ರಿ ಮಾಡ್ಬೋದು ಕಣೋ, ಬೆಸ್ಟ್. ಅದು ನಾನು ನಿಮ್ ಜೊತೆ ಕೂತ್ಕೊಂಡ್ಬಿಡ್ತೀನಿ. ಅಷ್ಟೇ. ಇದು ಸೀದವಾದ ಚೆಂಡು, ಇದು ಅಗಲವಾದ ಚೆಂಡು, ಮನೆಗೆ ಹೋಗ್ರಿ ಅಂದ್ಬಿಟ್ಟು ಮಗುದು ಹೋಯ್ತದ. ವೈಡು ನೋಬಾಲು ಏನು ಹೇಳ್ದೆ. ದಯವಿಟ್ಟು ಇದೆಲ್ಲ ಒಂಚೂರು ಇದು ಮಾಡಿ ಬಿಟ್ಟಾಕಿ ಹೋಲ್. ಆದ್ರೂ ಎಸ್, ಈ ಒಂದು ಕಾರ್ಯಕ್ರಮದ ಉದ್ದೇಶ ಇದು ದಯವಿಟ್ಟು ಹೇಳ್ಬೇಕು ಅಂತ ಎರಡು ಮಾತುಗಳಲ್ಲಿ ಮತ್ತೊಮ್ಮೆ ಶ್ರುತಿಯವರಿಗೆ ಜೋರದ ಚಪ್ಪಾಳೆ. ತುಂಬಾ ವಿಶೇಷವಾದಂತಹ ಒಂದು ಆಲೋಚನೆಯನ್ನ ಮಾಡಿದ್ದಾರೆ ಪೀಟರ್ ಅವರು. ಅದಕ್ಕೆ ಮೊದಲು ನಾನು ಕೃತಜ್ಞತಳಾಗಿದ್ದೀನಿ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ. ಈ ಕ್ರಿಕೆಟ್ ಫೀಲ್ಡ್ ಅಂತ ಬಂದ್ರೆ ಹೆಣ್ಮಕ್ಳೆಲ್ಲ ಚಿಯರ್ಸ್ ಗರ್ಲ್ಸ್ ಆಗಿ ನೋಡಿರೋದು ನಾವು. ಹೆಣ್ಮಕ್ಳಲ್ಲೂ ಕ್ರಿಕೆಟಿಗರಾಗಿ ಹೆಣ್ಮಕ್ಳನ್ನ ಚಿಯರ್ಸ್ ಮಾಡಕ್ಕೆ ಎಷ್ಟು ಜನ ಬಂದಿದ್ದೀರಲ್ಲ, ಅಪ್ರೂಪ ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ಹಿಂದೆ ದೊಡ್ಡ ದೊಡ್ಡ ಮಹಾನ್ ಕಲಾವಿದರ ಫೋಟೋಗಳು ಹಾಕ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾ ಇತ್ತು. ಕಲ್ಪನಾ ಅಮ್ಮ ಅವರು, ಮಂಜುಳಾ ಅವರು, ಜಯಂತಿ ಅವರು, ಲೀಲಾವತಿ ಅಮ್ಮ, ಇವರೆಲ್ಲ ಸ್ಟಾರ್ ಕಲಾವಿದೆಯರು. ಅವರೆಲ್ಲರ ಮಧ್ಯದಲ್ಲಿ ಒಂದೂರು ವಿಭಿನ್ನವಾಗಿದ್ರು. ಅವರು ಸ್ಟಾರ್ ಮೇಕರ್ ಪಾರ್ವತಮ್ಮ ಅವರು. ಇಂಥ ಹಲವಾರು ದಿಗ್ಗಜರ ನೆನಪಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಈಗಿನ ಪೀಳಿಗೆಗೆ ಅಂಥ ಕಲಾವಿದೆಯರ ಸಾಧನೆಯನ್ನ, ಅವರ ಹೆಸರುಗಳನ್ನ ಮತ್ತೆ ನೆನಪಿಸುವಂಥ ಅನಿವಾರ್ಯತೆ ನಮ್ಮೆಲ್ಲರ ಮಧ್ಯೆ ಇದೆ. ಅವರನ್ನ ನೆನಪಿಸ್ತಾ ನಾವು ಬಹುಶಃ ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರ್ತಾ ಇದೀವಲ್ಲ. ಪೀಟರ್, ನಿಜ ಹೇಳ್ತೀನಿ, ಇದರ ಉದ್ದೇಶ ಒಳ್ಳೇದಿತ್ತು, ಗೊತ್ತಿದೆ ನಮಗೆ. ಆದ್ರೂ ಇಷ್ಟು ಜನ ಹೆಣ್ಮಕ್ಳು ಹೋಗಿ ಕ್ರಿಕೆಟ್ ಆಡ್ತಾರೋ ಬಿಡ್ತಾರೋ, ಎಷ್ಟು ಸಿಕ್ಸರೋ 4 ಹೊಡಿತಾರೋ ನಮಗ್ ಗೊತ್ತಿಲ್ಲ. ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿ ಒಂದು ನೆನಪನ್ನ ನೀವು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ, ನಮ್ಮ ಜೀವನ ಪರ್ಯಂತ ಬಹುಶಃ ಅದು ಮರೆಯಕ್ಕಾಗದೆ ಇರುವಂತ ಒಂದು ನೆನಪನ್ನ ನೀವು ಕಟ್ಟಿಕೊಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಮೇಲೆ ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಇವತ್ತು ಎಷ್ಟು ಉತ್ತುಂಗದಲ್ಲಿದ್ದಾರೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ, ಹೆಮ್ಮೆ ಇದೆ. ಹೆಣ್ಮಕ್ಳು ಕಲಾವಿದೆಯರು ಕ್ರಿಕೆಟ್ ಆಡ್ತಾರೆ ಅಂದ್ರೆ ತುಂಬಾ ವಿಶೇಷವಾದಂತ ಒಂದು ಕಲ್ಪನೆ ಅಂತ ನನ್ಗನ್ಸುತ್ತೆ. ಹೆಣ್ಮಕ್ಳು ಸಾಧನೆ ಎಲ್ಲ ರಂಗದಲ್ಲೂ ಮಾಡಿದ್ದಾರೆ. ಹೆಣ್ಮಕ್ಳು ಇವತ್ತೆಲ್ಲ ಎದುರಾಳಿ ಪಾಕಿಸ್ತಾನಿಗಳನ್ನೇ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾರೆ ಹೆಣ್ಮಕ್ಳು. ಇನ್ನ ಫೀಲ್ಡ್ ಅಲ್ಲಿ 4, 6 ಹೊಡಿಯಲ್ವಾ, ಆರಾಮ್ಸೆ ಹೊಡಿತಾರೆ ಹೆಣ್ಮಕ್ಳು ಅಂತ ನನ್ಗನ್ಸುತ್ತೆ. ಈ ಉದ್ದೇಶ ಸಾಕಾರಗೊಳ್ಳಲಿ. ಕನ್ನಡ ಸಿನಿಮಾಗಳನ್ನ ಅಲ್ಲಿ ಕೊಂಡೊಯ್ಯಬೇಕು ಅನ್ನುವಂಥ ನಿಮ್ಮ ಆಶಯ ನಿಜಕ್ಕೂ ಅದೇ ಉದ್ದೇಶವಾಗಿರ್ಲಿ. ಎಲ್ಲರನ್ನೂ ಒಗ್ಗಟ್ಟಿನಾಗಿ ಒಂದು ಕುಟುಂಬವಾಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ, ನಮ್ಮ ಕಾಟೇರ ಸಿನಿಮಾನೆಲ್ಲ ನೀವು ಅಲ್ಲಿ ಪ್ರಮೋಟ್ ಮಾಡಿದ್ರಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ನೀವು ಬೇರೆ ಸಾಗರದಾಚೆ ಕೊಂಡೊಯ್ತಾ ಇದ್ದೀರಿ. ಆ ಉದ್ದೇಶ ಸಕಾರಗೊಳ್ಳಲಿ. ಆ ನಿಮ್ಮ ಉದ್ದೇಶಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಇಷ್ಟೊಂದು ಪ್ರೋತ್ಸಾಹ ಕೊಡಕ್ ಬಂದಿರೋ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ಅಲ್ಲಿ ಕೂತಿರುವಂತಹ ಶರವಣ ಸರ್ಗೆ, ಅಧ್ಯಕ್ಷರಿಗೆ, ರಾಜ್ ಸರ್ ಅವರಿಗೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.